ಯಾವುದಪ್ಪ ಇದು ಅಪರಿಚಿತವಾದ ಜಾಗ? ಅಯ್ಯೋ, ಹಾದಿ ತಪ್ಪಿದ್ದೇವೆ, ಖಂಡಿತವಾಗ್ಲೂ ಹಾದಿ ತಪ್ಪಿದ್ದೇವೆ. ಶಾಂಕಾರಿ, ಏನ್ರಿ ಅದು? ಅರೆ, ನಾವು ಹಾದಿ ತಪ್ಪಿದ್ದೇವೆ ಕಣೆ. ಅಯ್ಯೋ, ಹಾದಿಗೇನ್ರಿ, ಹುಡುಕ್ತಾ ಹೋದ್ರೆ ಸಿಕ್ಕೇ ಸಿಗುತ್ತೆ. ಹಠಮಾರಿತನ ಬೇಡ ಶಾಂಕಾರಿ, ಭಯಂಕರವಾದ ಕಾಡಿದು. ಈಗೇನೋ ಸುಮ್ನೆ ನಡೀತಿರೋ ಇಲ್ವೋ ನೀವು? ಆಯ್ತು ಆಯ್ತು, ನೀನಿಷ್ಟು ದೊಡ್ಡ ಧ್ವನಿ ತೆಗೆದ ಮೇಲೆ ನಾನು ಹೇಗಿಲ್ಲ ಅನ್ಲಿ? ನೀನು ಹೇಳದ ಮೇಲೆ ಹೊರಡೋದೆ. ಮುಂದೆ ಯಾವ್ದಾದ್ರು ಹಾಳುಬಾವಿ ಸಿಕ್ಕಿ ಅದ್ರಲ್ಲಿ ನಾವು ಬಿದ್ದು ಸತ್ರು ಯಾಕೆ ಅಂತ ಕೇಳಲ್ಲ. ನಡಿ. ಅಯ್ಯಯ್ಯಯ್ಯ, ಯಾಕ್ರಿ ಹೀಗ್ ಬಡಬಡ ಬಡಬಡ ಅಂತ ಬಡಬಡಾಯಿಸ್ತೀರಿ? ಅಲ್ಲ, ಕತ್ಲಲ್ಲಿ ಹಾದಿ ತಪ್ಪಿದ್ರೆ ನಂದೇನ್ರಿ ತಪ್ಪು? ಅಲ್ಲ ಕಣೆ, ನಾವು ಪ್ರಯಾಣ ಪ್ರಾರಂಭ ಮಾಡೋವಾಗ್ಲೇ ಅಪಶಕುನ ಆಯ್ತು. ಗಾಡಿ ಚಕ್ರ ಮುರಿದು ಬಿತ್ತು. ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀವಿ, ಅಪಶಕುನ ಬೇಡ. ಪರಿಚಯದ ಮನೆಯಲ್ಲಿ ತಂಗಿದ್ದು ಗಾಡಿನ ಸಿದ್ಧಪಡಿಸ್ಕೊಂಡು ಮಾರನೇ ದಿನ ಬೆಳಗ್ಗೆ ಹೊರಡೋಣ ಅಂತ ನಾನು ಅಂದೆ. ನನ್ನ ಮಾತು ಕೇಳಿದ್ಯಾ ನೀನು? ಚಿತ್ರಾಂಗದ ಮನೆ ಹಾಳಾಗ ನನಗ್ ಗೊತ್ತು ಕಣ್ರಿ, ನನಗ್ ಗೊತ್ತು. ನಿಮ್ಮ ಮನಸ್ಸು ಇನ್ನೂ ಅಲ್ಲ ಸುತ್ತುತ್ತಾ ಇದೆ. ನಮ್ಮ ಗಾಡಿ ಜೊತೆಲೆ ಹೊರಟಲ್ಲ ಆ ಬಿಳಿ ಸೀರೆ ಉಟ್ಟ ಗೆಳೆಯ ವಯಸ್ಸಿನ ಬೇತಾಳ ಬೈದವಿ. ಲೇ ಲೇ ಲೇ, ಸಂಶಯದ ಬಾವಿಯಲ್ಲಿ ಸಿಕ್ಕ ಕಪ್ಪೆ ಹಾಗೆ ನೆಗೆದಾಡೋ ನಿನ್ನ ಮನಸ್ಸಿನಲ್ಲಿ ಸಂಶಯದ ಹುಳುಗಳು ಹುಟ್ಟೋಕೆ ಹೆಚ್ಚು ಸಮಯ ಬೇಕಾಗೋದೇ ಇಲ್ಲ ಅನ್ಸುತ್ತೆ ಕಣೆ. ಏ ಶಾಂಕಾರಿ, ತಲೆ ತಗ್ಗಿಸಿ ಯೋಗಿನಿ ಹಾಗೆ ಹೊರಟಂತ ಆ ಸಾಧ್ವಿ ವಿಷಯದಲ್ಲಿ ಕೂಡ ಸಂಶಯದಿಂದ ನೋಡೋ ಈ ನಿನ್ನ ಕಣ್ಣುಗಳು ಅನ್ಬೇಕು, ಅಥವಾ ಸುಂದರವಾದ ಮುಖದ ಮೇಲೆ ಮೂಡಿರೋ 2 ಹುಣ್ಣುಗಳು ಅನ್ಬೇಕು. ವೇದಾಂತ ಕಟ್ಟಿಡಿ. ಹೆಂಗಸರು ದೃಷ್ಟಿಲಿ ಸಂಶಯ ಅನ್ನೋದಿರದೇ ಇದ್ರೆ ಗಂಡಸರು ಅಶ್ವಮೇಧ ಯಾಗ ಮಾಡ್ದೇನೆ ಇಂದ್ರ ಪದವಿ ಮುಟ್ಟುಬಿಡ್ತಿದ್ರು. ಲೇ ಲೇ, ಇಲ್ಲದ ಪಾಪ ನೆನೆಬೇಡ ಕಣೆ. ಸಾಧ್ವಿ ವಿಷಯದಲ್ಲಿ ಹಾಗೆ ಯೋಚನೆ ಮಾಡಬೇಡ ಕಣೆ. ನೋಡು, ಮಕ್ಕಳಿಲ್ವಲ್ಲ, ಸಂತಾನ ಭಾಗ್ಯ ಕರುಣಿಸು ದೇವರೇ ಅಂತ ದಕ್ಷಿಣೇಶ್ವರಿ ಯಾತ್ರೆಗೆ ಹೊರಟಿದ್ದೇವೆ. ಈ ಸಂದರ್ಭದಲ್ಲಾದ್ರೂ ಸಾತ್ವಿಕರ ಬಾಯಿಂದ ಬರೋ 4 ಒಳ್ಳೆ ಮಾತುಗಳು ಬರಲಿ ಕಣೆ ನಿನ್ನ ಬಾಯಿಂದ. ಅಯ್ಯೋ, ನಿಮ್ಮ ಸ್ವಭಾವ ನನಗೊಬ್ಬಳಿಗೆ ಅಲ್ಲ. ವಿಷ್ಣು ಚಾಪುಡಿಯ ಜಮೀನ್ದಾರ ನಿಮ್ಮ ಸ್ವಭಾವ ನನಗೊಬ್ಬಳಿಗೆ ಅಲ್ಲ, ಇಡೀ ಊರಿಗೆ ಗೊತ್ತಿದೆ. ಆದ್ರೂ ಆ ಸಾಧ್ವಿ ವಿಷಯದಲ್ಲಿ ನಾನು ಬೇರೆ ಥರ ಯೋಚನೆ ಮಾಡಕ್ ಸಾಧ್ಯನೇನೆ ಶಾಂಕಾರಿ? ಪಾಪ, ಆ ಹುಡುಗಿಗೆ ಜ್ವರದಿಂದ ಮೈಯೆಲ್ಲ ಬೆವರ್ತಾ ಇದೆ. ಆದರೂ ಒಂದು ತೊಟ್ಟು ನೀರು ಕುಡಿಲಿಲ್ಲ. ಕಾಲಿಗೆ ಮುಳ್ಳುಗಳು ಚುಚ್ಚಿ ರಕ್ತ ಸೋರ್ತಾ ಇದೆ. ಆದರೂ ಗಾಡಿ ಹತ್ತು ಕೂತ್ಕೊಳ್ಳಿಲ್ಲ. ನಾನು ಹೇಳಿದೆ, ದೂರದ ಪ್ರಯಾಣ, ಆಯಾಸ ಮಾಡ್ಕೋಬೇಡ, ಬಾ ಮಗು ಅಂದ್ರೆ ನಿರಾಹಾರದಿಂದಿದ್ದು ಕಾಡಿನಲ್ಲಿ ಬರಿಗಾಲಿನ ಯಾತ್ರೆಯಿಂದಲೇ ನನ್ನ ಪತಿಯನ್ನು ಸೇರಬೇಕೆಂಬ ತವಕದಂದಿದ್ದೇನೆ ತಂದೆ ಅಂತ ಹೇಳಿ ನನ್ನ ಮಾತನ್ನು ಲೆಕ್ಕಿಸದೆ ಹೊರಟೇ ಬಿಟ್ಲು. ಲೇ ಶಾಂಕಾರಿ, ಗಂಡನ್ನೇ ದೇವರು ಅಂತ ನಂಬ್ಕೊಂಡು ಹಾದಿ ಬದಿಯಲ್ಲಿ ಸಿಕ್ಕೋ ಗಂಡಸರನ್ನ ತಂದೆ ತಂದೆ ಅಂತ ಸಂಬೋಧನೆ ಮಾಡ್ತಾ ಇರುವಂತ ಆ ಸಾಧ್ವಿ ವಿಷಯದಲ್ಲೂ ಹೀಗೆ ಯೋಚನೆ ಮಾಡ್ತೀಯೇನೆ? ಲೇ ಶಾಂಕಾರಿ, ಅದರಲ್ಲೂ ಮಕ್ಕಳೇ ಇಲ್ಲದ ನನ್ನನ್ನ ಆಕೆ ತಂದೆ ಅಂತ ಕರೆದ ಆ 2 ಅಕ್ಷರ ಎಷ್ಟು ಆನಂದ ಕೊಡ್ತು ಗೊತ್ತಾ? ಎಷ್ಟು ಆನಂದ ಕೊಡ್ತು ಗೊತ್ತಾ? ಮುಗ್ದೋಯ್ತು. ಅಯ್ಯ, ಇನ್ಯಾಕೆ ಯಾತ್ರೆಗೆ ಹೋಗ್ಬೇಕು? ವಯಸ್ಸಿಗೆ ಒಂದು ಗೊಂಬೆ ಅಂತ ಹೆಣ್ಣು ಮಗು ಹಾದಿಲೆ ಸಿಕ್ಕಿಬಿಡ್ತಲ್ಲ, ಅದನ್ನ ಬುಟ್ಟಿಲಿ ಹೊತ್ಕೊಂಡು ವಸುದೇ ಒಂಥರ ಊರಿಗೆ ಹೊರಟು ಬಿಡಿ. ಯಾತ್ರೆ ಇನ್ನು ಲೇ, ಪುಣ್ಯದ ಮೇಲೆ ಮತ್ಸರ ಪಟ್ಟು ಪಾಪ ಅನ್ನೋದು ನಿರುಪದ್ರವಿಗಳನ್ನ ಕಾಡೋ ಹಾಗೆ ಕಲಿಯುಗದ ಕೈಕೆ. ನನ್ನ ಮಾತು ಕೇಳು, ಪ್ರಯಾಣನ ಇಲ್ಲಿಗೆ ನಿಲ್ಲಿಸು, ಹಿಂತಿರುಗಿ ಹೋಗೋಣ, ಪ್ರಯಾಣ ನಾಳೆ ಮುಂದುವರ್ಸೋಣ ಕಣೆ. ಪ್ರಾಣ ಹೋದ್ರೂ ಸಾಧ್ಯ ಇಲ್ಲ. ಕೋಲ್ ಸೋತ್ ನೆಪ ಮಾಡಿ ನಮ್ಮ ಗಾಡಿ ಬಳಿ ಕೂತಿಯಾಳೆ ವಯ್ಯಾರಿ. ಅವಳು ಮುಖ ಕೂಡ ನೋಡೋದಿಲ್ಲ ನಾನು. ಅಪ್ಪ, ಎಷ್ಟು ಅಹಂಕಾರ ರೀ ಅವಳಿಗೆ. ಏನು ಅಹಂಕಾರವೇ? ಅಯ್ಯೋ ಅಯ್ಯೋ, ಯಾವ್ದೋ ಕಾಡು ಪ್ರಾಣಿ ಶಬ್ದ ಕೇಳಿಸ್ತಾ ಇದೆ. ನಮ್ಮನ್ನೇನಾದ್ರೂ ಬಂದು ಅಮರ್ಕೊಂಡ್ಬಿಟ್ರೆ ಏನಪ್ಪ ಮಾಡೋದು? ಏ ಶಾಂಕಾರಿ, ನೀನು ಆ ಸಾಧ್ವಿಯನ್ನ ಅಹಂಕಾರಿ ಅಂದ್ಯಲ್ಲ, ಅವಳೇನಂತ ಅಹಂಕಾರ ತೋರಿಸಿದ್ಲೆ? ಅಲ್ಲ ರೀ, ನನ್ನ ಮೈ ಮೇಲೆ ಇಷ್ಟು ಚಿನ್ನಾಭರಣಗಳಿದ್ರು
ಕಣ್ಣೆತ್ತಿ ನೋಡಿದ್ಲೆ ಅವಳು. ನಡೆಯುವಾಗ ಅವಳು ಕೊರಳು ಕೊಂಗ್ಸೋದೇನು, ಆ ಸೆರಗನ್ನ ತೀಡೋದೇನು. ಅಬ್ಬಬ್ಬಬ್ಬಬ್ಬಬ್ಬ, ನನಗಿಂತಲೂ ಸ್ವಲ್ಪ ಸುಂದರವಾಗಿದ್ದಾಳೆ ಅಂತ ಎಷ್ಟು ಅಹಂಕಾರ ರೀ ಅವಳಿಗೆ. ಅಯ್ಯೋ ಅಯ್ಯೋ ಶಾಂಕಾರಿ, ಏನು ನಾಲ್ಗೇನೆ ನಿಂದು, ಏನ್ ನಾಲ್ಗೇನೆ. ಅವಕ್ಕೇನಾದ್ರೂ ಹಾವಾಗೋ ಶಕ್ತಿ ಇದ್ದಿದ್ರೆ ಹಲ್ಲುಗಳನ್ನ ಪಡೆದು ಎಷ್ಟು ಜನನ ಕಚ್ಚಿ ಕೊಂದು ಬಿಡ್ತಿತ್ತೋ ಕಾಣೆ, ಕೊಂದು ಬಿಡ್ತಿತ್ತೋ ಕಾಣೆ ಅಂಥ ನಾಲ್ಗೆ. ಅಯ್ಯೋ ಶಾಂಕರಿ, ಬಾಯ್ ಬಂದಿದ್ದೆಲ್ಲ ಬೈದ್ಕೊಳ್ಳಿ. ಹೆಣ್ಣು ಜನ್ಮವೇ ಪಾಪಿ ಜನ್ಮ, ಮಹಾ ಪಾಪಿ ಜನ್ಮ. ಶಾಂಕರಿ ಶಾಂಕರಿ, ದುಃಖ ಪಡ್ಬೇಡ, ಹೊಳಬೇಡ ಕಣೆ. ನೀನಿಷ್ಟು ಕೆಟ್ಟ ಧ್ವನಿ ತೆಗೆದು ಅರ್ಚಿದ್ರೆ ಈ ಕಾಡಲ್ಲಿ ದೊಡ್ಡ ದೊಡ್ಡ ಮರಗಳ ಮೇಲಿರೋ ಭೂತ ಪ್ರೇತಗಳು ಬಂದು ನಿನ್ನ ತಲೆ ಮೇಲೆ ಕೂತ್ಕೊಂಡ್ಬಿಡುತ್ತೆ ಕಣೆ. ಭೂತ ಪ್ರೇತಗಳಿದ್ಯಾ? ಅಯ್ಯೋ, ಬರೀ ಭೂತ ಪ್ರೇತಗಳೇ ಏನೋ. ಈ ಕಾಡಲ್ಲಿ ಓಡಾಡೋ ಯಾತ್ರಿಕರನ್ನ ಹಿಡಿದು ಅವ್ರ ತಲೆ ಒಡೆದು ತಲೆ ಬುರುಡೆ ಚಿಪ್ಪಲ್ಲಿ ಮಹಾಕಾಳಿಗೆ ಮಂಗಳಾರತಿ ಮಾಡುವಂತ ದರೋಡೆ ಕೋರಿರುವಂತ ಜಾಗ ಕಡೆ ಇದು. ದರೋಡೆಕೋರ್ರೆ ತಲೆ ಬುರುಡೆ ಚಿಪ್ನಲ್ಲಿ ಮಂಗಳಾರತಿ ಮಾಡ್ತಾರೆ. ಅದ್ಯಾಕ್ರಿ ಹಾಗೆ ಮಾಡ್ತಾರೆ ಅವರು? ನಿನ್ನ ಮಾಂಗಲ್ಯ ಬಲದಿಂದ ಅವರೇನಾದ್ರೂ ಎದುರಿಗೆ ಬಂದು ಬಿಟ್ರೆ ನೀನೇ ಅವ್ರನ್ನ ಕೇಳ್ಬಿಡು, ಅಪ್ಪ ಯಾಕೆ ಹೀಗೆ ಮಾಡ್ತೀರಿ ಅಂತ. ಅಂದ್ರೆ ಹಾಗಾದ್ರೆ ನನ್ನ ಈ ಚಿನ್ನಾಭರಣಗಳ ಗತಿ ಏನ್ರಿ? ನಾವು ಊರಿಗೆ ಹೊರಡಕ್ ಮುಂಚೆ ನೀವಾದ್ರೂ ನನಗೆ ಹೇಳ್ಬಾರ್ದಾಗಿತ್ತ, ಲೇ ಇಷ್ಟೊಂದು ಒಡವೆಗಳನ್ನ ಹಾಕೊಂಡ್ ಬರ್ಬೇಡ ಅಂತ. ನಿಮ್ಮಪ್ಪನ ಮನೆ ಒಡವೆ, ನನಗೆ ಯಾಕೆ ಅದ್ರ ಗೊಡವೆ? ಇಷ್ಟಕ್ಕೂ ಬಾಯ್ ಜಾಸ್ತಿ ಮಾಡೋ ಹೆಂಡತಿ, ಕಣ್ಣಗಲ ಬಿಡೋ ಹೆಂಡತಿ, ಇವಳನ್ನ ಪಕ್ಕಕ್ಕೆ ಇಟ್ಕೊಂಡ್ರೆ ಗಂಡನ ಪಾಡು ಏನು ಅಂತ ನನ್ನನ್ನು ನೋಡಿದ್ರೆ ಸಾಕು, ಬೇರೆ ಯಾವ ವಿವರಣೆ ಅಗತ್ಯವೂ ಇಲ್ಲ. ಇಷ್ಟಕ್ಕೂ ಹೇಳ್ತಿದ್ದೀನಿ, ಪ್ರಯಾಣ ಬೇಡ ಅಂತ ಕೇಳ್ತಾ ಇದೀಯ ನನ್ನ ಮಾತು ನೀನು? ಆಯ್ತು ಆಯ್ತು, ಎತ್ಕೋ ಆ ಗಂಟು, ಎತ್ಕೋ, ನಡಿ, ಪ್ರಯಾಣ ಮುಂದುವರ್ಸೇ ಬಿಡೋಣ. ಹಾ ನೋಡು, ಲಾಂದ್ರ ವಾರ ಹೋಗಿದೆ, ಅಪಶಕುನ ಕಣೆ. ಆದ್ರೂ ನೀನು ನನ್ನ ಮಾತು ಕೇಳೋಲ್ಲ. ನಡಿ, ಯಮಧರ್ಮರಾಯನ ಆಸ್ಥಾನಕ್ಕೆ ಬಂದು ನಿಂತಿದ್ದೇವೆ. ಆ ಯಮದೂತರು ಬಂದು ಇನ್ನು ನಮ್ಮ ಕುತ್ತಿಗೆ ಕತ್ತರಿಸಿ ಯಮನ ಮುಂದೆ ಇಡೋದು ಒಂದೇ ಬಾಕಿ. ನಡಿ. ಯಮದೂತರೇ ಬರ್ಲಿ, ಇಲ್ಲ ಆ ಕೋಣ ಹತ್ತೆ ಯಮನ ಬರ್ಲಿ, ನಡೀರಿ ಬೇಗ. ಕತ್ಲೆ ಏನು ಕಾಣಲ್ಲ, ನಿಧಾನಕ್ಕೆ ಹೋಗ್ಬೇಕು. ಅಯ್ಯೋ ಬಂಡಾರಣ್ಯ, ಕಾರ್ಗತ್ಲು, ಭೂತ ಪ್ರೇತಗಳ ಕಾಟ, ಅದಕ್ಕಿಂತ ಹೆಚ್ಚಾಗಿ ಜೊತೆಯಲ್ಲೇ ಇರೋ ನಿನ್ನ ಕಾಟ. ಅಯ್ಯೋ ಅಯ್ಯೋ, ಶಾಂಕರಿ ಶಾಂಕರಿ, ಮಹಾಕಾಳಿ, ಕಾಪಾಡಿ, ನಾನು ತಪ್ಪಿಕೊಳ್ಳೋಗ್ಬಿಡ್ತೀನಿ. ಯಮದೂತರು ಸದ್ದು. ಯಾರು ನೀವು? ನಾವು 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 ಯಾತ್ರಿಕರಪ್ಪ, ಯಾತ್ರಿಕರು. ಗಂಟಿನಲ್ಲಿ ಏನಿದೆ? ಭಿಕ್ಷೆ, ನಗ, ನಾಣ್ಯ ಏನಿದ್ದು ತೆಗಿರಿ. ಬಂಗಾರ ಸುತ್ತಿಕೊಂಡಿರುವ ಹೆಣ್ಣು ಸರ್ಪವೇ ನೀನು, ಬಡವಳೆ. ಭಿಕ್ಷೆ ಒಡವೆಗಳನ್ನು ರಾಕ್ಷಸರಿಗೆ ಏನಾರು ಬುದ್ಧಿ ಹೇಳ್ರಿ. ನಮ್ಮಪ್ಪನ ಮನೆ ಒಡವೆಗಳು ಕಂಡ್ರಿ ಇದು ಅಲ್ವೇ? ಈಗ ಈ ಚಿಕ್ಕಪ್ಪಂದ್ರ ಕೊಟ್ಟು ಕೈ ಮುಗಿದು ಬಿಡು. ಇಲ್ಲ, ಸಾಧ್ಯ ಇಲ್ಲ, ಬೇಕಾದಾಗ್ಲಿರಿ. ನಾನು ಈ ಒಡವೆಗಳನ್ನ ಮಾತ್ರ ಕೊಡೋದಿಲ್ಲ. ರಾಕ್ಷಸರ ನೀವುಗಳೇನಾದ್ರೂ ನನ್ನ ಮೈ ಮುಟ್ಟಿದ್ರೆ ಸುಟ್ಟು ಬೂದಿ ಆಗೋಗ್ತೀನಿ. ನನ್ನ ಒಡವೆಗಳನ್ನ ಏನಾದ್ರೂ ಬಯಸಿದ್ರೆ ಸಾಯೋ ಕಾಲದಲ್ಲಿ ನಿಮ್ಮ ಮೈ ತುಂಬಾ ಹುಳುಗಳು ಬಿದ್ದು ವಿಲೆ 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 ಅಂತ ಒದ್ದಾಡ್ತಾ ಇದ್ದೀರ. ಶಾಂಕಾರಿ, ಸಾವು ಬಂದು ಕುತ್ತಿಗೆಗೆ ಕವಗೋಲ ಹಾಕ್ಬಿಟ್ಟಿದೆ ನೋಡೆ. ನನಗೂ ನಿನಗೂ ಇರೋದು ಒಂದೊಂದೇ ಪ್ರಾಣ. ಹಠ ಮಾಡಬೇಡ ಕಣೆ, ಆ ಒಡವೆಗಳನ್ನ ಕೊಟ್ಟು ಬಿಡೆ, ಕೊಟ್ಟು ಬಿಡು. ಕಟ್ಟು ಬಿಡೆ, ಕಟ್ಟು ಬಿಡು. ಎಷ್ಟು ಮುದ್ದಾಗಿ ಮಾತಾಡ್ತಿರೋ, ಅದಂತ ಸಾಧ್ಯ ಇಲ್ಲ ರೀ. ನನ್ನ ಪ್ರಾಣ ಹೋದ್ರು ಸರಿ, ನಾನು ಈ ಒಡವೆಗಳನ್ನ ಕೊಡೋದಿಲ್ಲ, ಕೊಡೋದಿಲ್ಲ, ಕೊಡೋದಿಲ್ಲ. ಹುಲಿಗೆಯ ಹುಲಿಗೆಯ ಮುಖ ಏನೋ ನೋಡ್ತೀರಾ? ಬಿಚ್ಚಿಕೊಂಡ್ರೆ ಒಡವೆಗಳ ಏನೂ ಇಲ್ಲ,
ಇಲ್ಲಪ್ಪ, ಅಂಥದ್ದೇನು ಇಲ್ಲ ನೋಡು. ಒಂದು 4-5 ಬೆಳ್ಳಿಯ ರೌಪಿಗಳಿವೆ. ಆಮೇಲೆ ಭವತಾರಿಣಿ ಪೂಜೆಗೆ ಅಂತ ಇಲ್ಲಿ ನೋಡಪ್ಪ, ನೋಡು, ಇದು ಒಂದೇ ಒಂದು ಬಂಗಾರದ ದೀಪದ ಕಂಬ. ಇನ್ನೇನು ಇಲ್ಲ. ನಿನ್ನ ಕಲ್ಲಿನ ದೇವರಿಗೂ ಬಂಗಾರ ಬೇಕೇನು? ಅಯ್ಯೋ ಕುರಿಗಳೇ, ಕಲ್ಲಿನ ದೇವರಿಗೇಕೋ ಚಿನ್ನ? ಇಲ್ಲಿ ನೋಡು, ನಾನು ನಿಮ್ಮಪ್ಪ ನಿಂತಿದ್ದೇನೆ, ಜೀವಂತ ದೇವರು. ನಿನ್ನ ಕಲ್ಲಿನ ದೇವರಿಗೆ ಮಣ್ಣಿನ ದೀಪವೇ ಸಾಕು. ಆಸೆ ಬುರುಕ ಹಾವೆ, ಒಡವೆಗಳನ್ನು ಕೊಡುವೆಯೋ ಇಲ್ವೋ? ಎಲ್ಲ ಒಡವೆಗಳನ್ನು ಬಿಚ್ಚದಿದ್ದರೆ ಈ ಬಲ್ಲೆಯಿಂದ ನಿಮ್ಮ ಕಣ್ಣುಗಳನ್ನು ಪರಧನ ಪಾಷಾಣ ಅನ್ನೋ ಗಾದೆ ಮಾತನ್ನು ಕೇಳಿಲ್ವೇನ್ರು? ಬಿಟ್ಬಿಡ್ರ ನಮ್ಮನ್ನ. ಗಾದೆ ತಗಾದೆ ಯಾವುದು ಇಲ್ಲಿ ನಡೆಯಲ್ಲ. ವೇದಾಂತ ಹೇಳೋ ನಿನಗೆ ಈ ಚಿನ್ನ ಯಾಕೆ? ಬಿಚ್ಚು. ಬೇರೆ ದಾರಿ ಇಲ್ಲ ಕಣೆ ಶಾಂಕಾರಿ. ಇವರು ಒಡವೆಗಳನ್ನ ಕೊಡದಿದ್ರೆ ನಮ್ ಪ್ರಾಣ ತೆಗೆದೇ ಬಿಡಲ್ಲ. ಬೇರೆ ದಾರಿ ಇಲ್ಲ. ಕೊಟ್ಬಿಡೆ. ಯಾವ ಕೆಟ್ಟ ಗಳಿಗೆ ಬರಬಾರ್ದು ಅಂತ ನಾನು ಅನ್ಕೊಂಡಿದ್ನೋ, ಇವತ್ತ ಕೆಟ್ಟ ಗಳಿಗೆ ಬಂದೇ ಬಿಡ್ತಲ್ರಿ, ಬಂದೇ ಬಿಡ್ತು. ಅಯ್ಯೋ ದೇವ್ರೇ, ನಾನೇನು ಮಾಡ್ಲಿ? ಅಯ್ಯೋ, ಯಾವಾಗ್ಲೂ ಎಳೆ ಮಕ್ಕಳಿದ್ದಾಗ ನನ್ನ ಕೈಗಳಲ್ಲೇ ಇದ್ದ ಬಂಗಾರದ ಬಳೆಗಳೇ ಸೂರ್ಯನಂಥ ಕಾಸಿನ ಸರವೇ, ಚಂದ್ರನಂಥ ತೋಳು ಬಂತಿಗಳೇ, ನಕ್ಷತ್ರಗಳಂಥ ಉಂಗುರುಗಳೇ, ಅಯ್ಯೋ ನನ್ನ ಮುದ್ದಿನ ಸೊಂಟದ ಡಾಬೆ, ನನ್ನ ಮುತ್ತಿನ ಓಲೆ ಜುಮುಕಿಗಳೇ, ಅಯ್ಯೋ 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 ಅಯ್ಯೋ, ಆಯ್ತೇನೆ? ಆಗೋಯ್ತು. ನೀವೆಲ್ಲ ಇವತ್ತು ನನ್ನನ್ನು ಬಿಟ್ಟು ಹೋಗ್ತಾ ಇದ್ದೀರಾ. ನಾನೇನ್ ಮಾಡ್ಲಿ? ಏನ್ರಪ್ಪ, ಇವುಗಳನ್ನೆಲ್ಲ ನೀವು ನನಗೆ ಕೊಟ್ಬಿಟ್ಟು ಇವ್ರನ್ನ ನಾನೇನೇ ಅಪರಾಧ ಮಾಡಿದೆ? ಎಲ್ಲ ಒಡವೆಗಳು ಕೊಟ್ಟಾಯ್ತಲ್ಲ, ಇನ್ನು ಆ ದೇವಿಗೆ ಒಂದ್ಸಾರಿ ಕೈ ಮುಗಿದು ಬಿಡು. ಇಲ್ಲ ರೀ, ಇಲ್ಲ. ಈ ದೇವಿ ನಮ್ಮನ್ನು ಕಾಪಾಡಲ್ಲ. ನಾನು ನಮ್ ದೇವರನ್ನು ಕರಿತೀನಿ. ನಿಮ್ಮ ದೇವರೇ? ಶ್ರೀಕೃಷ್ಣ. ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಓಡಿ ಬಂದು ದ್ರೌಪದಿಗೆ ವಸ್ತ್ರದಾನ ಮಾಡಿದ ಶ್ರೀಕೃಷ್ಣ ಪರಮಾತ್ಮ, ಮೊಸಳೆ ಬಾಯಿಂದ ಗಜೇಂದ್ರನನ್ನು ರಕ್ಷಿಸಿದ ಗರುಡ ರಾಜ, ಯಾರಾದ್ರೂ ಬಂದ್ರಪ್ಪ? ಇವರನ್ನೆಳಗೊಯ್ದು ಗವಿಯಲ್ಲಿ ಕಟ್ಟಿ ಹಾಕಿ ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಮಹಾನುಭಾವ, ಈ ಕಾರ್ಗತ್ತಲಲ್ಲಿ, ಈ ಕಗ್ಗಾಡಲ್ಲಿ ಬಲಿಪೀಠ ನಿರ್ಮಾಣ ಮಾಡಿ ಆ ಕಾಳಿನ ಬೇರೆ ಪ್ರತಿಷ್ಠಾಪನೆ ಮಾಡಿದ ಪುಣ್ಯಾತ್ಮ ಯಾರಪ್ಪ ಅದು? ಇವಳನ್ನು ಪ್ರತಿಷ್ಠಾಪಿಸಿದ್ದು ನಾನೇ. ಈ ಮೃತ್ಯುಮುಖಿಯನ್ನು ನಾನಿಲ್ಲಿ ಏಕೆ ನಿಲ್ಲಿಸಿರುವನು ಬಲ್ಲಿರ? ಇವಳ ಎದುರಿನಲ್ಲಿಯೇ ಇವಳ ಭಕ್ತರ ಬಲಿ ಕೊಟ್ಟು ನನಗೆ ಇವಳ ಮೇಲಿನ ಸೇಡು ತೀರಿಸಿಕೊಳ್ಳಬೇಕಾಗಿದೆ. ಸೇಡು ಸೇಡು. ಕಳ್ಳತನ ನನ್ನ ವೃತ್ತಿಯಾದರು. ಪಶುವಿನಂತೆ ಗವಿಯಲ್ಲಿ ವಾಸಿಸುತ್ತಿದ್ದರು. ಮೊದಲು ನುಡಿಯಿಂದ ಅಪ್ಪ ಅಪ್ಪ ಎಂದು ಕರೆಯುವ ಮಗಳೆಂಬ ವಾತ್ಸಲ್ಯ ಮೂರ್ತಿ ನನ್ನ ಉಡಿಯಲ್ಲಿತ್ತು. ಅದನ್ನು ಈ ರಕ್ಕಸಿಯು ಮಾರಿಕಾರೋಗದ ರೂಪದಿಂದ ಹಿಡಿದಳು. ಮಗುವಿಗಾಗಿ ಬೇಡಿಕೊಂಡೆ, ಕೂಗಿಕೊಂಡೆ,
ಇವಳ ಕಾಲಿನ ಕಲ್ಲಡಿ ನನ್ನ ತಲೆಯನ್ನ ಅಪ್ಪಳಿಸಿಕೊಂಡೆ. ಆದರೂ ಇವಳಿಗೆ ದಯ ಬರಲಿಲ್ಲ. ಹೊರ ಚಾಚಿದ ನಾಲಿಗೆಯಿಂದ ನಕ್ಕೇ ಬಿಟ್ಟಳು ನನ್ನ ಹಸಿಗೂಸಿನ ಪ್ರಾಣವನ್ನು. ಅಂದಿನಿಂದ ಇವಳ ಯಾತ್ರಿಕರ ತಲೆಬುರುಡೆಯ ಚಿಪ್ಪಿನಲ್ಲಿ ಇವಳಿಗೆ ಮಂಗಳಾರತಿ ಮಾಡುತ್ತಿದ್ದೇನೆ. ಮಂಗಳಾರತಿಯ ಯಾರೋ ಇರುವರನ್ನು ಕೇಳಿದೆಯಾ ರಕ್ಕಸಿ? ಕೇಳಿದೆಯಾ? ನಿನ್ನ ಭಕ್ತರ ಕೂಗನ್ನು ಕೇಳಿದೆಯಾ? ಸುಮ್ಮನೆ ಏಕೆ ನಿಂತಿರುವಿ? ಕಲ್ಲಿನಿಂದ ಇಳಿದು ಬಾ, ಭೂಮಿಯಿಂದೆದ್ದು ಬಾ, ಒಮ್ಮೆ ನನ್ನೆದುರು ಬಾ. ನೀ ಒಮ್ಮೆ ನನಗೆ ಕಾಣಿಸಿಕೊಂಡರೆ ಸಾಕು, ತಕ್ಷಣ ಈ ಬಲ್ಲೆಯಿಂದ ನಿಲ್ಲು. ಯಾರು ನೀನು? ನಿಲ್ಲು. ಯಾರು ನೀನು? ಅಪ್ಪ, ನಾನು ನಿನ್ನ ಮಗಳು. ಏನಂದೆ? ಏನಂದೆ? ನಿಜವಾಗಿ ನಾನು ನಿನ್ನ ಮಗಳು. ನಿನಗೇನಾದರೂ ಭ್ರಮೆಯಾಗಿದೆಯೇನು? ನನ್ನನ್ನು ಮುಟ್ಟಬೇಡ. ನಾನು ಕೊಲೆಗಡುಕ, ದರೋಡೆಕೋರ. ಅಪ್ಪ, ನಾನು ನಿನ್ನ ವೇಷ ಕಾಣ ಬಂದಿಲ್ಲ. ನಿನ್ನ ವೃತ್ತಿ ನನಗೆ ಬೇಕಿಲ್ಲ. ಪ್ರೀತಿಯಿಂದ ಕರೆದೆ ತಂದೆ. ನಾನು ನಿನ್ನ ಮಗಳಾಗಿ ಬಂದೆ. ಪ್ರೀತಿ ನನ್ನ ನನ್ನ ಮನದಲ್ಲಿ ಇಲ್ಲ ಇಲ್ಲ, ಭ್ರಮಿಷ್ಠಳೇ. ನನ್ನಲ್ಲಿ ಎತ್ತಿಂಚಿತ್ತೋ ದೌರ್ಬಲ್ಯವಿಲ್ಲ. ನನ್ನ ಮನಸ್ಸು ಕಲ್ಲಾಗಿದೆ, ಕಲ್ಲು. ಗಂಗೆಯ ಗರ್ಭದಲ್ಲಿರುವ ಕಲ್ಲುಗಳೆಲ್ಲ ಸಾಲಿಗ್ರಾಮ. ತಂದೆಯ ಮನವು ಕಲ್ಲಾದರೂ ಅದು ದೇವಧಾಮ. ಬಾಯಿ ಬಾಯಿ ಮುಚ್ಚು. ಇವಳ ವಿಚಿತ್ರ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನನ್ನು ನಾನೇ ಮರೆತಂತಾಗುತ್ತದೆ. ನನ್ನನ್ನು ನಾನೇ ಮರೆತಂತಾಗುತ್ತದೆ. ಏ ಹುಚ್ಚಿ, ನನ್ನನ್ನು ನೋಡು, ಭಯಪಡು, ಕೂಗಿಕೋ, ಚೀರಿಕೋ. ಏ ಮೂರ್ಖರೇ, ನನ್ನನ್ನು ನೋಡು. ನಾನೊಬ್ಬ ಠಕ್ಕ, ದರೋಡೆಕೋರ, ನೀಚ. ನೋಡು. ನೋಡುತ್ತಿದ್ದೇನೆ. ಕ್ರೌರ್ಯ ತೋರಲು ಪ್ರಯತ್ನಿಸುವ ಈ ನಿನ್ನ ಕಣ್ಣುಗಳಲ್ಲಿ ತಂದೆಯ ಪ್ರೀತಿ ಇದೆ. ಅವಡುಗಚ್ಚಿದ ಈ ನಿನ್ನ ತುಟಿಗಳಲ್ಲಿ ಮಗುವನೆತ್ತಿ ಮುದ್ದಾಡುವ ಮಾಯೆ ಇದೆ. ಕಲ್ಲೆಂದು ಹೇಳುವ ನಿನ್ನ ಹೃದಯ ದೇಗುಲದಲ್ಲಿ ವಾತ್ಸಲ್ಯಮಯಿ ದೇವರಿದ್ದಾನೆ. ನನ್ನನ್ನು ಮಗಳು ಎಂದು ಕರೆಯಲು ನಿನ್ನ ಮನಸ್ಸು
ಉಕ್ಕಿ ಉಕ್ಕಿ ಬರುತ್ತಿದೆ. ಮಾಯಾವಿನಿ, ಈ ದಯಾಹೀನ ಮನವನ್ನೇ ದರೋಡೆ ಮಾಡು.